ಅದು ಒಂದು ಇನ್ವೆಸ್ಟಿಗೇಷನ್. ಅದನ್ನ ಹೊರತುಪಡಿಸಿ ಏನೂ ಸಿಗ್ಲಿಲ್ಲ ಅಂದ್ರೆ ಏನು, ಮತ್ತೆ ಪಾಯಿಂಟ್ ಗುರುತಿಸಿ ಶೋಧವನ್ನ ಮುಂದುವರಿಸುತ್ತಾ ಆಗ SIT. ಕಲ್ಲೇರಿ ಸೇರಿ ಇನ್ನೂ 2 ಕಡೆ ಪಾಯಿಂಟ್ ಮಾರ್ಕ್ ಮಾಡುತ್ತೆ SIT. ದೂರುದಾರ ಹೇಳಿದಂತ ಕಲ್ಲೇರಿ ಶಾಲಾ ಬಾಲಕಿ ಕಥೆ ಕೇಳಿ ಬೆಚ್ಚಿ ಬಿದ್ದುಬಿಟ್ಟಿದ್ರು ಜನ. ಈ ಹಿನ್ನೆಲೆಯಲ್ಲಿ ದೂರುದಾರ ಹೇಳಿದ ಕಲ್ಲೇರಿ ರಹಸ್ಯ ಕೆದಕುತ್ತೆ SIT. ಇಂದಿನ ಶೋಧದ ಬಳಿಕ SIT ಅಧಿಕಾರಿಗಳ ಮಹತ್ವದ ನಿರ್ಧಾರದ ಮೇಲೆ ಎಲ್ಲರ ಕಣ್ಣು ಇದೆ. ಶೋಧ ಮುಂದುವರಿಸಬೇಕೋ ನಿಲ್ಲಿಸಬೇಕು ಅಂತ ತೀರ್ಮಾನಿಸ್ತಾರೆ. 13ನೇ ಪಾಯಿಂಟ್ ನಲ್ಲಿ ಶೋಧದ ಬಳಿಕ SIT ಇಂದ ನಿರ್ಧಾರ ಆಗತ್ತೆ. ನೋಡಿ, ಆತ ಹೇಳಿದ್ದು 100 ಶವಗಳು ಅಂತ. ಈಗ ಪಾಯಿಂಟ್ ಮಾಡಿರೋದು 13. ಇದ್ರಲ್ಲಿ ಒಂದು ಕಡೆ ಸಿಕ್ಕೇ ಇಲ್ಲ ಅಂತಂದ್ರೆ ಅದು ಒಂದು ಲೆಕ್ಕ. ಬಟ್ ಒಂದ್ ಕಡೆ ಸಿಕ್ಕಿದೆ, ಒಂದೇ ಕಡೆ ಸಿಕ್ಕಿರೋದು ಅನ್ನೋದು ಕೂಡ ಇದೆ. ಹೀಗಿರ್ಬೇಕಾದ್ರೆ ಈಗ ಒಂದ್ ಕಡೆ ಸಿಕ್ಕಿದ್ಯಲ್ಲ, ಅದ್ರ ಬಗ್ಗೆನೇ ಕಂಪ್ಲೀಟ್ ಆಗಿ ಇವರು ತನಿಖೆಯನ್ನ ಮಾಡ್ತಾರೋ ಅಥವಾ ಈತ ಹೇಳಿದ್ದ ಮೊದಲೇನೆ ಬೇರೆ ಬೇರೆ ಜಾಗಗಳಲ್ಲಿ, ಇದೊಂದೇ ಜಾಗದಲ್ಲ ಇನ್ನು ಬೇರೆ ಬೇರೆ ಜಾಗಗಳಲ್ಲೆಲ್ಲ ಹೂತ್ ಹಾಕಿದ್ದಾರೆ ಅಂತ. ಹಾಗಿದ್ರೆ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತಾನ? ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಅನ್ನೋದು ಇದೆಯಾ? ಅದನ್ನ ಈಗಲೇ ಶುರು ಮಾಡ್ತಾರ ಇನ್ವೆಸ್ಟಿಗೇಷನ್? ಇನ್ನೊಬ್ಬ ದೂರುದಾರನ ಎಂಟ್ರಿ ಬೇರೆ ಆಗಿದೆಯಲ್ವಾ, 2ನೇ ದೂರುದಾರನ ಎಂಟ್ರಿ ಬೇರೆ ಆಗಿದೆ. ಸೊ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ, ಮೊದಲ ದೂರುದಾರನ ಹೇಳಿಕೆಗಳು ತನಿಖೆಗಳನ್ನ ಇಲ್ಲಿಗೆ ಸ್ಟಾಪ್ ಮಾಡಿ, 2ನೇ ದೂರುದಾರನ ಹೇಳಿಕೆಯನ್ನ ಪಡ್ಕೊಂಡು ಆತನನ್ನ ಸ್ಥಳ ಮಾಜರಿಗೆ ಕರ್ಕೊಂಡು ಹೋಗಿ ಆ ಕಾರ್ಯಾಚರಣೆಯನ್ನ ಮಾಡ್ತಾರ ಅಥವಾ ಕಂಪ್ಲೀಟ್ ಆಗಿ ಇದರ ಕಾರ್ಯಾಚರಣೆಯನ್ನ ಕಂಪ್ಲೀಟ್ ಮುಗಿಸಿಯೇ 2ನೇ ಕೇಸಸ್ ಬಗ್ಗೆ ಗಮನ ಹರಿಸ್ತಾರ? ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಈ ಪ್ರಕರಣದಲ್ಲಿ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಅಲ್ಲಿಂದನೇ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈಗಾಗ್ಲೇ ನಾವು ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಟ್ವಿಸ್ಟ್ ಅಂತೂ ಇದ್ದೇ ಇರತ್ತೆ. ಆದ್ರೆ ಮೊದಲ ದಿನ ಕಾರ್ಯಾಚರಣೆಗಿದ್ದಂತ ಹುಮ್ಮಸ್ಸಾಗಿರ್ಬೋದು ಅಥವಾ ಜನರಿಗೆ ನಿರೀಕ್ಷೆ ಆಗಿರಬಹುದು, ಬರ್ತಾ ಬರ್ತಾ ಕಡಿಮೆ ಆಗ್ತಾ ಶುರುವಾಯ್ತು, ಕ್ಷೀಣಿಸ್ತಾ ಬಂತು. ಕಾರಣ 13 ಪಾಯಿಂಟ್ ಅಂತ ಬಂದಾಗ ಇಲ್ಲಿವರೆಗೂ ನೋಡಿದಾಗ ಒಂದೇ ಒಂದು ತಲೆಬುರುಡೆ ಸಿಕ್ಕಿದೆ ಅನ್ನೋದು. ಹಾಗಾಗಿ ಆ ನಾಮಧೇಯ ವ್ಯಕ್ತಿ ಮೇಲೂ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಹುಡ್ಕೊಳ್ಳೋಕೆ ಶುರು ಆಗಿದೆ. ಕಾರ್ಯಾಚರಣೆ ಸ್ಥಗಿತ ಮಾಡ್ತಾರ ಅನ್ನುವಂತ ಪ್ರಶ್ನೆ ಇದೆ. ವಾಟ್ ನೆಕ್ಸ್ಟ್ ಅನ್ನೋದೇ ಎಲ್ರಿಗೂ ಇರೋ ಕುತೂಹಲ. ಏನೇನು ಆಗುವ ಸಾಧ್ಯತೆಗಳಿದೆ ಆದಿತ್ಯ ಇವತ್ತಿನಿಂದ ನಾವು ಲೆಕ್ಕ ಹಾಕೊಂಡ್ರೆ? ಹೌದು ನೀತಿ, ನಿಜವಾಗ್ಲೂ ಹೇಳಬೇಕು 13 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿದೆ. ಈ ಪೈಕಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ಆಗಿದೆ. ಒಟ್ಟು 13 ಜಾಗದಲ್ಲಿ ಕಾರ್ಯಾಚರಣೆಯಾಗಿದೆ. ಬೇರೊಂದು ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಆದರೆ 12 ಪಾಯಿಂಟ್ಗಳು ಏನು ಮಾರ್ಕ್ ಮಾಡಲಾಗಿತ್ತು ಅದರಲ್ಲಿ ನಡೆದಂಥ ಉತ್ಖನನದಲ್ಲಿ ಸಿಕ್ಕಿದ್ದು ಕೇವಲ 1 ಪಾಯಿಂಟ್ನಲ್ಲಿ ಮಾತ್ರ. 1 ಪಾಯಿಂಟ್ನಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿತ್ತು. ಸೊ ಎಲ್ಲೋ ಒಂದು ಕಡೆ ಒಂದು ರೀತಿಯ ನಿರಾಸೆ ಅಂತಾನೂ ಹೇಳ್ಬೋದು. ಯಾಕಂದರೆ 100 ಶವಗಳನ್ನು ಹುಟ್ಟು ಹಾಕಲಾಗಿದೆ ಅನ್ನುವಂಥ ಆರೋಪ ಇತ್ತು. ಹಾಗಾಗಿ ಮೊದಲಿಗೆ 15 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿತ್ತು. ಸೊ ಅನಾಮಿಕ ವ್ಯಕ್ತಿ ಕೂಡ ಬಹಳ ಕಾನ್ಫಿಡೆನ್ಸಿಂದ ಮಾರ್ಕ್ ಮಾಡಿದಂಥ ಜಾಗಗಳು ಅದಾಗಿತ್ತು. ಸೊ ಎಲ್ಲೋ ಒಂದು ಕಡೆ 8 ಪಾಯಿಂಟ್ವರೆಗೂ ಕೂಡ ಒಂದು ಜಾಗದಲ್ಲಿ ಬಿಟ್ಟರೆ ಬೇರೆ ಏನೂ ಸಿಗಲಿಲ್ಲ ಅಂತ ಹೇಳುವಂಥ ಸಂದರ್ಭ ಜನ ಈ ರಸ್ತೆ ಬದಿಯಲ್ಲಿರುವಂಥ 9, 10, 11, 12ರಲ್ಲಾದರೂ ಏನಾದರೂ ಸಿಗ್ಬೋದು ಅಥವಾ 13ರಲ್ಲಾದರೂ ಏನಾದರೂ ಸಿಗ್ಬೋದು ಅನ್ನುವಂಥ ನಿರೀಕ್ಷೆ. 10, 11, 12ರಲ್ಲೂ ಕೂಡ ಏನೂ ಸಿಗಲಿಲ್ಲ. ಸೊ ನಿನ್ನೆ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆದಂಥ ಸಂದರ್ಭ ಅಲ್ಲಿ ಏನೂ ಸಿಕ್ಕಿರಲಿಲ್ಲ. ಹಾಗಾಗಿ ಜನರು ಕೂಡ ಬಹಳ ನಿರಾಸೆಗೀಡಾಗಿದ್ದಾರೆ ಮತ್ತು SIT ಅಧಿಕಾರಿಗಳು ಒಂದು ರೀತಿ ಗೊಂದಲಕ್ಕೀಡಾಗಿದ್ದಾರೆ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಮುಂದೆ ಇವತ್ತು ನಡೀತಾ ಇರುವಂಥ ಪಾಯಿಂಟ್ ಏನಿದೆ ಅದು ಪಾಯಿಂಟ್ ನಂಬರ್ 13. ಸೊ ನಿರ್ಣಾಯಕವಾಗಿರುವಂಥ ಪಾಯಿಂಟ್. ಇಲ್ಲಿ ಏನಾದರೂ ಸಿಕ್ಕಿದ್ರೆ ಅಥವಾ ಏನೇ ಸಿಗದೆ ಇದ್ರು ಹೋದ್ರು ಕೂಡ SIT ಒಂದು ಬಹಳ ಮಹತ್ವದ ನಿರ್ಧಾರವನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಿರುವಂಥ ಪ್ರಶ್ನೆ ಮುಂದಕ್ಕೆ ಕಾರ್ಯಾಚರಣೆ ಮುಂದುವರಿಯುತ್ತಾ ಅಥವಾ ಅಲ್ಲೇ ಸ್ಥಗಿತವಾಗುತ್ತಾ ಅನ್ನುವಂಥದ್ದು. ಹಾಗಾಗಿ SIT ಇವತ್ತಿನ ನಿರ್ಧಾರ ಏನು ಅನ್ನೋದು ಪ್ರಮುಖವಾಗಿದೆ. ಮತ್ತು ಆತನ ಪಶ್ಚಾತ್ತಾಪದ ಪತ್ರದಲ್ಲಿ ಅನೇಕ ಜಾಗಗಳನ್ನ ಒಂದು ಘನಗಂಭೀರವಾದ ಭಯಾನಕ ಆರೋಪಗಳನ್ನ ಮಾಡಿರುವಂಥ ಪ್ರಕರಣಗಳು ಕೂಡ ಇದೆ. ಒಂದು ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹವನ್ನ ಹೂತಾಕಿರುವಂಥ ಘಟನೆ ಮತ್ತು ಆಸಿಡ್ನಿಂದ ಸುಡಲ್ಪಟ್ಟಿದ್ದಂತಹ ಮಹಿಳೆಯ ಮೃತದೇಹವನ್ನ ಹೂತು ಹಾಕಿರುವಂಥ ಘಟನೆ ಮತ್ತು ತನ್ನ ಕುಟುಂಬದ ಸದಸ್ಯರಿಗೆ ಲೈಂಗಿಕ ಕಿರುಕುಳವಾಗಿದೆ ಅನ್ನುವಂಥ ಆರೋಪವನ್ನ ಕೂಡ ಆತ ಅದರಲ್ಲಿ ಉಲ್ಲೇಖ ಮಾಡಿದ್ದ. ಹಾಗಾಗಿ SIT ಅಧಿಕಾರಿಗಳು ಇದನ್ನ ತನಿಖೆ ಮಾಡ್ತಾರಾ ಅಥವಾ ಕಾರ್ಯಾಚರಣೆಯನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಒಂದು ವರದಿಯನ್ನ ತಯಾರು ಮಾಡಿ ಸರ್ಕಾರದ ಮುಂದೆ ಇಟ್ಟು ಮುಂದಕ್ಕೆ ನಾವು ಏನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ. ಯಾಕಂದ್ರೆ ಬಹಳ ಚಾಲೆಂಜಸ್ ಇದೆ ನೀತಿ. ಯಾಕಂದ್ರೆ ಅವರು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು ಒಂದು ಅರಣ್ಯ ಭೂಮಿಯಲ್ಲಿ, ಅದು ಕೂಡ ರಿಸರ್ವ್ ಫಾರೆಸ್ಟ್ ಅಲ್ಲಿ. ಯಾರಾದರೂ ಇದರ ವಿರುದ್ಧ ಆಕ್ಷೇಪಗಳನ್ನ ಎತ್ತುವಂಥದ್ದು ಅಥವಾ ವಿರೋಧವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ. ಇದರೊಂದಿಗೆ ಬಹಳ ಖರ್ಚು ವೆಚ್ಚಗಳು ಕೂಡ ಇದೆ. ಒಂದು ದಿನ ಒಂದು ಆಗಿಯುವಂತ ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಲಕ್ಷಾನುಗಟ್ಟಲೆ ತಿರುಗಿ ಹಣವನ್ನ ಖರ್ಚು ಮಾಡಬೇಕಾದಂತ ಅವಶ್ಯಕತೆ ಇದೆ. ಹಾಗಾಗಿ SIT ಅಧಿಕಾರಿಗಳ ಮುಂದಿನ ನಡೆಯೇನು ಅನ್ನುವಂಥದ್ದು ಬಹಳ ಕುತೂಹಲನ ನಿರ್ಮಾಣ ಮಾಡಿದೆ. ಇದರೊಂದಿಗೆ ಮೊನ್ನೆ ತಾನೇ ಇನ್ನೊಬ್ಬ ದೂರುದಾರ ಎಂಟ್ರಿ ಆಗಿದ್ರು.
ಇವರು ಹೋರಾಟಗಾರರ ಪೈಕಿ ಗುರುತಿಸಿಕೊಂಡಿದ್ರು ಕೂಡ ಇವರು ಕೂಡ ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಾರೆ. ಜಯನ್ ಅವರು ಬಂದು ಹೇಳ್ತಾರೆ, ನಾನು ಕೂಡ ಇದೇ ಮಾದರಿಯಲ್ಲಿ ಓರ್ವ ಅಪ್ರಾಪ್ತ ಬಾಲಕಿಯ ಶವವನ್ನ ಹೂತಾಕುವಂಥದ್ದನ್ನ ಕಣ್ಣಾರೆ ಕಂಡಿದ್ದೀನಿ, ಆ ಜಾಗವನ್ನ ತೋರಿಸೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಧರ್ಮಸ್ಥಳ ಠಾಣೆಯಲ್ಲಿ ಅವರು ಪ್ರಕರಣವನ್ನ ದಾಖಲಿಸಿದ್ರು. ಇದೀಗ ಅದು ಅವರ ಅಪೇಕ್ಷೆಯ ರೀತಿಯಲ್ಲೇ SITಗೂ ಕೂಡ ಪ್ರಕರಣ ವರ್ಗಾವಣೆಯಾಗಿದೆ. ಅದು ಕೂಡ SIT ತೆಕ್ಕೆಗೆ ಬಿದ್ದಿದೆ. ಹಾಗಾಗಿ ಅವರು ಹೇಳಿರುವಂತ ಅಥವಾ ಆರೋಪ ಮಾಡಿರುವಂತಹ ಜಾಗವನ್ನ ಕೂಡ SIT ಉತ್ಖನನ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ SIT ಅವರು 13 ಜಾಗಗಳನ್ನ ಮಾರ್ಕ್ ಮಾಡಿ ಅಲ್ಲಿ ಉತ್ಖನನ ಮಾಡಬೇಕಾಗಿತ್ತು. ಆದ್ರೆ ಕೆಲವೊಂದು ಖಾಸಗಿ ಜಾಗಗಳು ಇದ್ದಂತ ಕಾರಣದಿಂದ 13 ಜಾಗಕ್ಕೆ ಮಾತ್ರ ಅದನ್ನ ಸೀಮಿತಗೊಳಿಸಿದ್ರು. 2 ಜಾಗ ಉಳ್ಕೊಂಡಿತ್ತು. ಹಾಗಾಗಿ ಕಲ್ಲೇರಿಯ ಆ ಒಂದು ಜಾಗ ಮತ್ತು ಜಯನ್ ಅವರು ಹೇಳಿರುವಂತ ಒಂದು ಜಾಗ, ಈ ಜಾಗವನ್ನು ಅದಕ್ಕೆ ಸೇರಿಸಿಕೊಂಡು ಅಲ್ಲೂ ಕಾರ್ಯಾಚರಣೆಯನ್ನ ಮಾಡುವಂತ ಸಾಧ್ಯತೆಗಳನ್ನ ಕೂಡ ಅಲ್ಲಗಳೆಯುವಂತಿಲ್ಲ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವದ ದಿನ. ಯಾಕಂದ್ರೆ ಮಧ್ಯಾಹ್ನದ ಒಳಗೆ 13ನೇ ಪಾಯಿಂಟ್ನ ಭವಿಷ್ಯ ಏನು, ಅದರ ಉತ್ತರ ಏನು ಅನ್ನುವಂಥದ್ದು ಸಿಗುತ್ತೆ. ಅದಾದ ಬಳಿಕ SIT ಏನು ಮಾಡುತ್ತೆ ಅನ್ನೋದು, ಕಲ್ಲೇರಿಯ ಜಾಗಕ್ಕೆ ಹೋಗುವಂತ ಸಾಧ್ಯತೆಗಳು ಇದೆ, ಅಥವಾ ಇನ್ನೊಬ್ಬ ದೂರುದಾರ ಜಯಂತ್ ಅವರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ಜಾಗವನ್ನು ಉತ್ಖನನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಇಡೀ ಕಾರ್ಯಾಚರಣೆಗೆ ಇದು ಇವತ್ತಿನ ನಿರ್ಣಾಯಕ ದಿನ. ಅನಾಮಿಕ ದೂರುದಾರನ ಆರೋಪಕ್ಕೆ ಅನುಸಾರವಾಗಿ 100 ಶವಗಳನ್ನ ಹೂತಿಟ್ಟಂತಹ ಜಾಗ ಏನು ಇದೆ ಆ ಎಲ್ಲವನ್ನ ಕೂಡ SIT ಉತ್ಖನನ ಮಾಡುತ್ತೋ ಅಥವಾ ಇವತ್ತಿಗೆ ಕಾರ್ಯಾಚರಣೆಯನ್ನ ನಿಲ್ಲಿಸ್ತಾರೋ ಎಲ್ಲದಕ್ಕೂ ಕೂಡ ಇವತ್ತು ಸಂಜೆ ಒಳಗೆ ಉತ್ತರ ಸಿಗ್ಲಿಕ್ಕಿದೆ. ಆದಿತ್ಯ, ಈಗ ಮೊದಲು ನಾವು ಅನ್ಕೊಂಡ ಹಾಗೇನೆ 1, 2, 3, 4 ಇದೇ ತರ ಪಾಯಿಂಟ್ ಏನ್ ಮಾಡ್ಲಾಗಿತ್ತು ಅದರಲ್ಲೇ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು, ಶೋಧ ಕಾರ್ಯವನ್ನ ಮಾಡ್ತಾ ಇದ್ರು. ಬಟ್ ಸಡನ್ ಆಗಿ ಒಂದಷ್ಟು ಚೇಂಜಸ್ ಆಯ್ತು. ಇಮಿಡಿಯೇಟ್ ಆಗಿ ಬೇರೆ ಆಗಿರುವಂತ ಸಂದರ್ಭದಲ್ಲಿ ಬೇರೆ ಭಾಗಕ್ಕೆ ಹೋಗಲಾಯ್ತು. ಅಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿದೆ ಅನ್ನೋದನ್ನೆಲ್ಲ ಹೇಳಲಾಗ್ತಾ ಇದೆ. ಸಡನ್ ಟ್ವಿಸ್ಟ್ ಅಂಡ್ ಟರ್ನ್ಗಳು ಈ ಪ್ರಕರಣದಲ್ಲಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇವತ್ತು ಕೂಡ ಆ ತರದ ಒಂದಷ್ಟು ಚೇಂಜಸ್ ಆಗಬಹುದಾದ ಸಾಧ್ಯತೆಗಳಿದೆಯಾ? ಒಂದು ಕೊನೆಯ ದಿನ ಆಗಿರೋದ್ರಿಂದ ಸಹಜವಾಗಿಯೇ ಆ ದೂರುದಾರನಿಗೂ ಒಂದಷ್ಟು ಒತ್ತಡ ಅನ್ನೋದಿರತ್ತೆ, ಗಾಬರಿ ಅಂತೂ ಆಗಿರತ್ತೆ. ತಾನು ಹೇಳಿದ ಇಷ್ಟು ಪ್ಲೇಸಸ್ ಅಲ್ಲಿ ಇಲ್ಲ ಅಂತಂದ್ರೆ ಏನ್ ಕತೆ ಅನ್ನುವಂತ ಯೋಚನೆಯೂ ಬಂದಿರತ್ತೆ. ಸೊ ಹೀಗಿರ್ಬೇಕಾದ್ರೆ ಆತ ಏನಾದ್ರೂ ಬೇಡಿಕೆಗಳನ್ನ ಅಥವಾ ಮನವಿಯನ್ನ ಅಥವಾ ಬದಲಾವಣೆಯನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ವಕೀಲರು ಏನ್ ಹೇಳ್ತಾರೆ, ಅಂದ್ರೆ ಏನ್ ಆಪ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಆ ಥರದ್ದು ಏನಾದ್ರು ಚರ್ಚೆಗಳಾಗ್ತಾ ಇದೆಯಾ ಆದಿತ್ಯ? ಯಾಕಂದ್ರೆ ನೀವು ಹೇಳಿದ ರೀತಿಯಲ್ಲಿ ಇದನ್ನ ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ವಕೀಲರು ಸರ್ಕಾರದ ಮುಂದೆ ಮನವಿಯನ್ನ ಇಟ್ಟ ಕಾರಣಕ್ಕೆ SIT ರಚನೆ ಆಗಿದೆ ಮತ್ತು ಇಷ್ಟು ದಿನ ಅವ್ರು ಮಾಡ್ಕೊಂಡ್ ಬಂದಂತಹ ಎಲ್ಲಾ ಬೇಡಿಕೆಗಳು ಬಹುತೇಕ ಈಡೇರಿದೆ. ಪ್ರಮುಖವಾಗಿ GPR ಅನ್ನ ಬಳಸಬೇಕು ಅಂತ ಹೇಳಿದ್ರು, ಅದರ ಬಗ್ಗೆ ಸರ್ಕಾರ ಏನು ನಿರ್ಧಾರವನ್ನ ಕೈಗೊಂಡಿಲ್ಲ. ಹಾಗಾಗಿ ಮೊನ್ನೆ ಪಾಯಿಂಟ್ ನಂಬರ್ 6ರಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿರುವಂತ ಕಾರಣದಿಂದಾಗಿ ಆತ ಮಾಡ್ತಾ ಇದ್ದಂತ ಆರೋಪ ನಿಜ ಅನ್ನೋದು. ಯಾಕಂದ್ರೆ ಆತ ಏನು ಹೇಳಿದ್ದ ಜಾಗ ಒಂದು ಜಾಗದಲ್ಲಿ ಸಿಕ್ಕಿದೆ ಅಂದ್ರೆ ಆತ ಮಾಡ್ತಾ ಇರುವಂತ ಇಷ್ಟು ದಿನ ಸಿಗ್ಲಿಲ್ಲ ಅಂತ ಹೇಳಿದ ಕೂಡಲೇ ಆತ ಮಾಡಿರುವಂತ ಎಲ್ಲ ಆರೋಪಗಳು ಸುಳ್ಳು ಅಂತಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಚಾರವನ್ನ ಮುನ್ನೆಲೆಯಲ್ಲಿಟ್ಟು ವಕೀಲರ ತಂಡ ಇನ್ನಷ್ಟು ಜಾಗಗಳನ್ನ ಅಗೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ರೀತಿಯಲ್ಲಿ ಸರ್ಕಾರದ ಮುಂದೆ ಅಥವಾ SITಯ ಮುಂದೆ ಮನವಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಿದೆ ಅಂತ ಹೇಳಿದ್ರೆ ಮೊನ್ನೆಯ ದಿವಸ ಅಂದ್ರೆ ಇಷ್ಟು ದಿನ ಕ್ರಮ ಸಂಖ್ಯೆಯ ಆಧಾರವಾಗಿ ಮಾರ್ಕ್ ಮಾಡಿದಂತ ಜಾಗಗಳನ್ನ ಉತ್ಖನನ ಮಾಡ್ತಾ ಬರ್ತಾ ಇರುವಂತದನ್ನ ನಾವು ಗಮನಿಸಿದ್ವಿ. ಆದ್ರೆ ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರು ಅನಾಮಿಕ ದೂರುದಾರನ ಮನವಿಯ ಮೇರೆಗೆ ಬೇರೆಯದ್ದೇ ಒಂದು ಜಾಗಕ್ಕೆ ಅದನ್ನ ಕರ್ಕೊಂಡು ಹೋಗ್ತಾರೆ ಆತ ಹೇಳಿದ ಅನ್ನುವಂಥ ಕಾರಣಕ್ಕೋಸ್ಕರ. ಏನು ಮಾರ್ಕ್ ಮಾಡಿರುವಂತ ಜಾಗಗಳನ್ನ ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತಾರೆ ಅಂತ ಆದಂತ ಸಂದರ್ಭ, ಅಲ್ಲಿ ಹೋದಂತ ಸಂದರ್ಭ ಒಂದಿಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆ, ಕೆಲವರಲ್ಲಿ 3 ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥ ರೀತಿಯ ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಆದ್ರೆ ಆ ಪ್ರಕರಣ ಕೂಡ ಈಗ SIT ಹೆಗಲಿಗೆ ಬಿದ್ದಿರುವಂತದ್ದು UDR ಪ್ರಕರಣ. ಸೊ ಇದನ್ನ ಕೂಡ ಅಲ್ಲಗಳೆಯುವಂತಿಲ್ಲ ಅಂತ. ಸೊ SIT ಮುಂದೆ ವಕೀಲರ ತಂಡ ಆತ ಮಾಡಿರುವಂತ ಆರೋಪ ನಿಜ, ಅದಕ್ಕೆ ಪೂರಕವಾಗಿ ಅಸ್ಥಿಪಂಜರಗಳು ಲಭಿಸಿದೆ, ಹಾಗಂತ ನೀವು ಇಲ್ಲಿ ಬೇರೆ ಕಡೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಅಲ್ಲಗಳೆಯುವಂತಿಲ್ಲ. ಅಲ್ಲಿ ಪ್ರಾಕೃತಿಕ ವಿಕೋಪ ಆಗಿರುವಂತ ಸಾಧ್ಯತೆಗಳು ಇದೆ, ಬೇರೆ ಬೇರೆ ಡೆವಲಪ್ಮೆಂಟ್ ಆಗಿರುವಂತ ಕಾರಣದಿಂದ ಅಲ್ಲಿ ಅಸ್ಥಿಪಂಜರ ಮಿಸ್ಪ್ಲೇಸ್ ಆಗಿರುವಂತ ಸಾಧ್ಯತೆ ಇದೆ. ಹಾಗಾಗಿ ನಮ್ಗೆ ಇನ್ನಷ್ಟು ಅವಕಾಶವನ್ನ ಕೊಡಬೇಕು, ಆತ ಇನ್ನಷ್ಟು ಜಾಗಗಳನ್ನ ತೋರಿಸ್ತಾನೆ, ಅವೆಲ್ಲವನ್ನ ಕೂಡ ಉತ್ಖನನ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಪಟ್ಟು ಹಿಡಿದ್ರೆ SIT ಅದಕ್ಕೂ ಕೂಡ ಆ ನಿರ್ಧಾರಕ್ಕೂ ಕೂಡ ಒಗ್ಗುವಂತ ಸಾಧ್ಯತೆಗಳು ಇದೆ. ಅದನ್ನ ಕೂಡ ಸ್ವೀಕಾರ ಮಾಡಿ ಮುಂದಕ್ಕೆ ಉತ್ಖನನವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಪಾಯಿಂಟ್ ನಂಬರ್ 6ನಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂತ ಕಾರಣಕ್ಕೋಸ್ಕರ ಅದರ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಮಹತ್ವದ ಸುಳಿವನ್ನ SIT ಕಲೆ ಹಾಕಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಯಾಕಂದ್ರೆ ಈಗ ಪಂಚಾಯತ್ ಆಗಿರ್ಬೋದು, ಸ್ಥಳೀಯರು ಏನೇ ರೀತಿಯ ಸಮರ್ಥನೆಗಳನ್ನ ನೀಡಿದ್ರು ಕೂಡ ಇಂಥ ಮೃತದೇಹಗಳನ್ನ ಕಂದಾಯ ಭೂಮಿಯಲ್ಲೇ ದಫನ ಮಾಡಬೇಕು ಅನ್ನುವಂಥ ನಿಯಮ ಇದೆ. ಅದನ್ನ ಮೀರಿ ಅರಣ್ಯ ಭೂಮಿಯಲ್ಲಿ ಯಾಕೆ ದಫನ ಮಾಡಿದ್ರು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ವಕೀಲರು ಈ ಮನವಿಯನ್ನ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ SIT ಇವತ್ತು ಒಂದು ಮಹತ್ವದ ನಿರ್ಧಾರವನ್ನಂತೂ ಖಂಡಿತ ಪ್ರಕಟಿಸುತ್ತೆ. ಅದು ಮುಂದಕ್ಕೆ ಕಾರ್ಯಾಚರಣೆಯನ್ನ ಮುಂದುವರಿಸುವಂಥದ್ದು ಆಗಿರ್ಬೋದು ಅಥವಾ ಇವತ್ತಿಗೆ ಸ್ಥಗಿತ ಮಾಡುವಂಥದ್ದು ಆಗಿರ್ಬೋದು. ಅವರು ಸ್ಥಗಿತ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದರೆ ವಕೀಲರು ಕೂಡ ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ.
ಇನ್ನಷ್ಟು ಜಾಗಗಳು ಇದೆ, ಅದನ್ನ ನೀವು ಉತ್ಖನನ ಮಾಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಅಥವಾ ಅದರ ಸಾಕ್ಷಿನಾಶವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ರೀತಿಯ ವಿಚಾರಗಳನ್ನ ಕೂಡ ಅವರ ಮುಂದೆ ಇಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದಿನ ಪಾಯಿಂಟ್ ನಂಬರ್ 13ರ ಉತ್ಖನನದ ಬಳಿಕ ಒಂದಂತೂ ನಿಜ ರೀತಿ ಒಂದು ಮಹತ್ವದ ನಿರ್ಧಾರ ಪ್ರಕಟವಾಗುತ್ತೆ. ಅದು ಈ ಇಡೀ ಪ್ರಕರಣಕ್ಕೆ ಒಂದು ರೀತಿ